ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ CID DIG ಅವರು ಆಗಮಿಸಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಏನು ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ತಿರ ಇಲ್ಲೇನು ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DG ಸೇರಿದಂತೆ CID DYSP ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ CID ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟೊಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ DIG ಈಗಾಗಲೇ CID DYSP ಸೇರಿದಂತೆ ರೈಲ್ವೆ ಪೊಲೀಸರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಘಟನೆ ಹೇಗಾಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನದಂದ್ರೆ CID DIG ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ CID ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನೆ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DYSP ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ CID DIG ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. CID ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು. ಚರ್ಚೆ ನಡೆಸುವ ಮೂಲಕ ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ CID ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲಿ ಈ ಒಂದು ಆತ್ಮಹತ್ಯೆ ಪ್ರಕರಣ ನಡೆದು ಇವತ್ತಿಗೆ 13 ದಿವಸ ಆಯಿತು. ಎಲ್ಲೋ ಒಂದು ಕಡೆ ಕುಟುಂಬಸ್ಥರು ಇನ್ನೂ ಆರೋಪಿಗಳು ಬಿಂದಾಸ ಓಡಾಡ್ತಾ ಇದ್ದಾರೆ. ಆರೋಪಿಗಳನ್ನು ಬಂಧಿಸಬೇಕಾದಂಥ ಸರ್ಕಾರ ಪೊಲೀಸ್ ಇಲಾಖೆ ಯಾಕೆ ಬಂಧಿಸಿಲ್ಲ ಮತ್ತು ಪ್ರಶ್ನೆ ಒಂದು ಕಡೆ ಆದ್ರೆ ಒಂದು ಕಡೆ ತನಿಖೆ ಮಾತ್ರ ಮೇಲಿನ ಮೇಲೆ ಚುರುಗೊಂಡದ ಅಂತ ಹೇಳ್ಬೋದು. CID ತನಿಖೆ ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಚುರುಗೊಂಡದ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಮಾಹಿತಿ ಕಲೆ ಆಗ್ತಾಯಿದ್ದಾರೆ ಅಂದ್ರೆ ಎಲ್ಲಿ ಆತ ಏನದಂದ್ರೆ ಶರಣದನು, ಆತ ಹೇಗೆ ಬಂದನು, ಆತ ಸೊಸೈಟಿ ಕಾರಣ ಏನು, ಇಲ್ಲೇ ಹಳಿ ಹತ್ತಿರ ಆತ ತಲೆ ಕೊಟ್ಟು ಯಾಕೆ ಸೂಸೈಡ್ ಮಾಡ್ಕೊಂಡು ಅಂಥೇಳಿ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಈಗಾಗಲೇ CID ಅಧಿಕಾರಿಯಿಂದ ಏನದಂದ್ರೆ CID ಅಧಿಕಾರಿಗಳಿಂದ ಏನಂದ್ರೆ CID DG ಅವರು ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಇದು ಈಗಾಗಲೇ ಏನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಅಂತ ಹೇಳ್ಬೋದು. ಹೀಗಾಗಿ CID ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೀರಿಯಸ್ ಆಗಿ ತೊಗೊಂಡು ತನಿಖೆ ಕೈಗೊಳ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಮೊದಲನೇ ಹಂತವಾಗಿ ಬೀದರಲ್ಲಿ ಏನಾಯಿತು ಏನಿಲ್ಲ, ಸಚಿನ್ ಎಲ್ಲಿ ತಂಗಿದನು, ಸಚಿನ್ ಎಲ್ಲಿ ಊಟ ಮಾಡಿನು, ಸಚಿನ್ ಈ ರೈಲ್ವೆ ಹಳಿಗೆ ಹೇಗೆ ಬಂದನು, ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದಿನದಂದ್ರೆ ಮಾಹಿತಿಯನ್ನು CID DG ಕಲೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ CID DIG ಅವರು ಆಗಮಿಸಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ತಿರ ಇಲ್ಲೇನು ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DG ಸೇರಿದಂತೆ CID DYSP ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ CID ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟೊಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ DIG ಈಗಾಗಲೇ CID DYSP ಸೇರಿದಂತೆ ರೈಲ್ವೆ ಪೊಲೀಸರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಘಟನೆ ಹೇಗಾಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನದಂದ್ರೆ CID DIG ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ CID ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನೆ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DYSP ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ CID DIG ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. CID ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು. ಚರ್ಚೆ ನಡೆಸುವ ಮೂಲಕ
ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಸಿ ಐ ಡಿ ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲಿ ಈ ಒಂದು ಆತ್ಮಹತ್ಯೆ ಪ್ರಕರಣ ನಡೆದು ಇವತ್ತಿಗೆ 13 ದಿವಸ ಆಯಿತು. ಎಲ್ಲೋ ಒಂದು ಕಡೆ ಕುಟುಂಬಸ್ಥರು ಇನ್ನೂ ಆರೋಪಿಗಳು ಬಿಂದಾಸ್ ಓಡಾಡ್ತಾ ಇದ್ದಾರೆ. ಆರೋಪಿಗಳನ್ನು ಬಂಧಿಸಬೇಕಾದಂಥ ಸರ್ಕಾರ ಪೊಲೀಸ್ ಇಲಾಖೆ ಯಾಕೆ ಬಂಧಿಸಿಲ್ಲ ಮತ್ತು ಪ್ರಶ್ನೆ ಒಂದು ಕಡೆ ಆದ್ರೆ ಒಂದು ಕಡೆ ಆ ತನಿಖೆ ಮಾತ್ರ ಮೇಲಿನ ಮೇಲೆ ಚುರುಗೊಂಡದ ಅಂತ ಹೇಳ್ಬೋದು. ಸಿ ಐ ಡಿ ತನಿಖೆ ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಚುರುಗೊಂಡದ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಮಾಹಿತಿ ಕಲೆ ಆಗ್ತಾಯಿದ್ದಾರೆ ಅಂದ್ರೆ ಎಲ್ಲಿ ಆತ ಏನದಂದ್ರೆ ಶರಣದನು, ಆತ ಹೇಗೆ ಬಂದನು, ಆತ ಸೊಸೈಟಿ ಕಾರಣ ಏನು, ಇಲ್ಲೇ ಹಳಿ ಹತ್ತಿರ ಆತ ತಲೆ ಕೊಟ್ಟು ಯಾಕೆ ಸೂಸೈಡ್ ಮಾಡ್ಕೊಂಡು ಅಂಥೇಳಿ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಈಗಾಗಲೇ ಸಿ ಐ ಡಿ ಅಧಿಕಾರಿಯಿಂದ ಏನದಂದ್ರೆ ಸಿ ಐ ಡಿ ಅಧಿಕಾರಿಗಳಿಂದ ಏನಂದ್ರೆ ಸಿ ಐ ಡಿ ಡಿ ಜಿ ಅವರು ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಇದು ಈಗಾಗಲೇ ಏನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಅಂತ ಹೇಳ್ಬೋದು. ಹೀಗಾಗಿ ಸಿ ಐ ಡಿ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೀರಿಯಸ್ ಆಗಿ ತೊಗೊಂಡು ತನಿಖೆ ಕೈಗೊಳ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಮೊದಲನೇ ಹಂತವಾಗಿ ಬೀದರಲ್ಲಿ ಏನಾಯಿತು ಏನಿಲ್ಲ, ಸಚಿನ್ ಎಲ್ಲಿ ತಂಗಿದನು, ಸಚಿನ್ ಎಲ್ಲಿ ಊಟ ಮಾಡಿನು, ಸಚಿನ್ ಈ ರೈಲ್ವೆ ಹಳಿಗೆ ಹೇಗೆ ಬಂದನು, ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದಿನದಂದ್ರೆ ಮಾಹಿತಿಯನ್ನು ಸಿ ಐ ಡಿ ಡಿ ಜಿ ಕಲೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ ಸಿ ಐ ಡಿ ಡಿ ಐ ಜಿ ಅವರು ಆಗಮಿಸಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ತಿರ, ಇಲ್ಲೇನು ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ ಸಿ ಐ ಡಿ ಡಿ ಜಿ ಸೇರಿದಂತೆ ಸಿ ಐ ಡಿ ಡಿ ವೈ ಎಸ್ ಪಿ ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟೊಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಡಿ ಐ ಜಿ ಈಗಾಗಲೇ ಸಿ ಐ ಡಿ ಡಿ ವೈ ಎಸ್ ಪಿ ಸೇರಿದಂತೆ ರೈಲ್ವೆ ಪೊಲೀಸರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಘಟನೆ ಹೇಗಾಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನದಂದ್ರೆ ಸಿ ಐ ಡಿ ಡಿ ಐ ಜಿ ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ ಸಿ ಐ ಡಿ ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನೆ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ ಸಿ ಐ ಡಿ ಡಿ ವೈ ಎಸ್ ಪಿ ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ ಸಿ ಐ ಡಿ ಡಿ ಐ ಜಿ ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಸಿ ಐ ಡಿ ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು, ಚರ್ಚೆ ನಡೆಸುವ ಮೂಲಕ ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಸಿ ಐ ಡಿ ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲಿ ಈ ಒಂದು ಆತ್ಮಹತ್ಯೆ ಪ್ರಕರಣ ನಡೆದು ಇವತ್ತಿಗೆ 13 ದಿವಸ ಆಯಿತು. ಎಲ್ಲೋ ಒಂದು ಕಡೆ ಕುಟುಂಬಸ್ಥರು ಇನ್ನೂ ಆರೋಪಿಗಳು ಬಿಂದಾಸ್ ಓಡಾಡ್ತಾ ಇದ್ದಾರೆ. ಆರೋಪಿಗಳನ್ನು ಬಂಧಿಸಬೇಕಾದಂಥ ಸರ್ಕಾರ ಪೊಲೀಸ್ ಇಲಾಖೆ ಯಾಕೆ ಬಂಧಿಸಿಲ್ಲ ಮತ್ತು ಪ್ರಶ್ನೆ ಒಂದು ಕಡೆ ಆದ್ರೆ ಒಂದು ಕಡೆ ಆ ತನಿಖೆ ಮಾತ್ರ ಮೇಲಿನ ಮೇಲೆ ಚುರುಗೊಂಡದ ಅಂತ ಹೇಳ್ಬೋದು. ಸಿ ಐ ಡಿ ತನಿಖೆ ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಚುರುಗೊಂಡದ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಮಾಹಿತಿ ಕಲೆ ಆಗ್ತಾಯಿದ್ದಾರೆ ಅಂದ್ರೆ ಎಲ್ಲಿ ಆತ ಏನದಂದ್ರೆ ಶರಣದನು, ಆತ ಹೇಗೆ ಬಂದನು, ಆತ ಸೊಸೈಟಿ ಕಾರಣ ಏನು, ಇಲ್ಲೇ ಹಳಿ ಹತ್ತಿರ ಆತ ತಲೆ ಕೊಟ್ಟು ಯಾಕೆ ಸೂಸೈಡ್ ಮಾಡ್ಕೊಂಡು ಅಂಥೇಳಿ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಈಗಾಗಲೇ ಸಿ ಐ ಡಿ ಅಧಿಕಾರಿಯಿಂದ ಏನದಂದ್ರೆ ಸಿ ಐ ಡಿ ಅಧಿಕಾರಿಗಳಿಂದ ಏನಂದ್ರೆ ಸಿ ಐ ಡಿ ಡಿ ಜಿ ಅವರು ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಇದು ಈಗಾಗಲೇ ಏನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನಾ ಸ್ಥಳ ಅಂತ ಹೇಳ್ಬೋದು. ಹೀಗಾಗಿ ಸಿ ಐ ಡಿ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೀರಿಯಸ್ ಆಗಿ ತೊಗೊಂಡು ತನಿಖೆ ಕೈಗೊಳ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಮೊದಲನೇ ಹಂತವಾಗಿ ಬೀದರಲ್ಲಿ ಏನಾಯಿತು ಏನಿಲ್ಲ, ಸಚಿನ್ ಎಲ್ಲಿ ತಂಗಿದನು, ಸಚಿನ್ ಎಲ್ಲಿ ಊಟ ಮಾಡಿನು, ಸಚಿನ್ ಈ ರೈಲ್ವೆ ಹಳಿಗೆ ಹೇಗೆ ಬಂದನು, ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದಿನದಂದ್ರೆ ಮಾಹಿತಿಯನ್ನು ಸಿ ಐ ಡಿ ಡಿ ಜಿ ಕಲೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.